ಪವರ್ ಶೇರಿಂಗ್ ಆ ಕಿತ್ತಾಡ್ತಲಿದ್ರೆ ಅಭಿವೃದ್ಧಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಗ್ಯಾರಂಟಿ ಹೆಸರಲ್ಲಿ ನೀವು ಮುಳುಗೋಗಿದ್ದೀರಾ ಅಂತ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಪವರ್ ಶೇರಿಂಗು ನಿಮ್ಮ ಹೈಕಮಾಂಡು ಡಿಸೈಡ್ ಮಾಡಬೇಕು, ಮತ್ತೊಂದು ಇರ್ತಕ್ಕಂಥದ್ದು. ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಸರ್. ಈಗ ಬಹುತೇಕ ಮಿನಿಸ್ಟ್ರಿಗಳು ಸರ್, ಈ ಸರ್ಕಾರದಲ್ಲಿ ಬಹುತೇಕ ಸಚಿವರುಗಳು ಅವರೇ ಒಂದು ಏಜೆಂಟ್ಗಳನ್ನ ಇಟ್ಕೊಬಿಟ್ಟಿದ್ದಾರೆ. ಕಾಂಟ್ರಾಕ್ಟರ್ಗಳನ್ನು ಕೂಡ ಅವ್ರದ್ದೇ ಒಂದು ಟ್ರಸ್ಟ್ಗಳು, ಏಜೆಂಟ್ರುಗಳು ಅವರಿದ್ದಾರೆ, ಅವರೇ ಅವ್ರ ಫ್ಯಾಮಿಲಿಯವರು, ಅವ್ರ ಅಕ್ಕಪಕ್ಕ. ಆಮೇಲೆ ಬಹುತೇಕ ಸಚಿವರ ಕಚೇರಿಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರೆ OSTಗಳು ಎಲ್ಲ. ಅದು ವರ್ಗಾವಣೆಯಿಂದ ಹಿಡಿದು ಟೆಂಡರಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲವನ್ನು ಮಾಡೋದು ಬಹುತೇಕ OSTಗಳು. ಬಹುತೇಕ ಸಚಿವರುಗಳು ಮುಂದ್ಗಡೆ ಜೋಬ್ ಇಟ್ಕೊಂಡಿಲ್ಲ. ಆದರೆ ಈ ರಾಜ್ಯದ ದೊಡ್ಡ ಸಚಿವ, ನಾನು ಪರಮ ಪ್ರಾಮಾಣಿಕ ಅಂತಕ್ಕಂಥ ಬಹುತೇಕ ಸಚಿವರು ಮುಂದ್ಗಡೆ ಜೋಬ್ ಇಟ್ಕೊಂಡಿಲ್ಲ. ಆದರೆ ಅವರ ತಮ್ಮ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಸರ್ಕಾರಿ ಭೂಮಿ, ಒತ್ತುವರಿ ಭೂಮಿಯನ್ನು ಒಡೆದುಕೊಳ್ತಿದ್ದಾರೆ. ಯಾಕಂದರೆ ಅವರ ಅಣ್ಣ ಸಚಿವರು ಇರೋದ್ರಿಂದ. ಹಾಗಾಗಿ ಕರ್ನಾಟಕದಲ್ಲಿ ಬಹುತೇಕ ಸಚಿವರುಗಳು ತಮ್ಮ OSTಗಳು, ತಮ್ಮ ಆಪ್ತರು, ತಮ್ಮ ಅಣ್ಣ ತಮ್ಮದರು, ತಮ್ಮ ನೆಂಟರುಗಳು ತಮಗೆ ಬೇಕಾದಂತ ಇಟ್ಕೊಂಡು ಎಲ್ಲ ವ್ಯವಹಾರ ಮಾಡ್ತಾರೆ. ಪಾಪ ಈ ಕಾರ್ಯಕರ್ತರು, ಪಾಪ ಇವರು ಇಲ್ಲಿ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊತಕ್ಕಂಥವ್ರು, ಪಕ್ಷಕ್ಕಾಗಿ ರಾತ್ರಿ ಇಡೀ ಹಗಲಿಡಿ ದುಡಿತಕ್ಕಂಥ ಈ ಮುಖಗಳನ್ನು ನೋಡಿ ಇವರಿಗೆ ಪಾಪ ಕಾಂಟ್ರಾಕ್ಟರ್ಗಳಿಲ್ಲ, ಇವ್ರ ಕೆಲಸಗಳಾಗ್ತಿಲ್ಲ. ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಅನ್ಯಾಯ ಆಗ್ತಿಲ್ಲ ಸರ್. ಎಲ್ಲ ನಿಷ್ಠಾವಂತರು, ಆದರೆ ಅಧಿಕಾರದಲ್ಲಿರೋರು ಖಂಡಿತವಾಗ್ಲೂ ಇವ್ರನ್ನೂ ಸಹ ಏನು ಮಣ್ಣು ಮುಕ್ತಂಗೆ ಮಾಡಿಬಿಟ್ಟು ಇವತ್ತಿನ ದಿನ ನೀವು ಹೇಳ್ದಂಗೆ OSTಗಳು ಪಾಪ ಅವ್ರು ನೋಡಿ, ಪಾಪ ಇವ್ರು ಪಾರ್ಟಿ ಇವ್ರು ಡಿಪೆಂಡ್. ನಿಮ್ಮಲ್ಲೂ ಅಷ್ಟೇ ಪಾಪ, ನಿಮ್ಮ ಸರ್ಕಾರ ಇದ್ದಾಗಲೂ ಅಷ್ಟೇ ಬಹುತೇಕ ಮೋರ್ ದೆನ್ 80% ಮಿನಿಸ್ಟರ್ಸ್ಗಳು ಎಲ್ಲ ಅವ್ರ ನೆಂಟರು, ಅವ್ರ ಮಕ್ಕಳು, ಅವರ ಫ್ಯಾಮಿಲಿಯವರು, ಅವ್ರ OSTಗಳು ಎಲ್ಲ ಅಶೋಕಿಂದ ಹಿಡಿದು CT ರವಿ ಅವರಿಗೆ, CT ರವಿಯಿಂದ ಹಿಡಿದು ವಿಜೇಂದ್ರ ಅವರಿಗೆ ಎಲ್ಲರೂ ಕೂಡ ಇದು ಅನ್ಯಾಯ. ನಿಮ್ಮಂಥ ಕಾರ್ಯಕರ್ತರನ್ನ ಬೆಳೆಸಬೇಕು. ಆಗ ನೀವು ಪಾಪ ಇಲ್ಲಿ ನಿಂತ್ಕೊಂಡು ಪಾರ್ಟಿ ಎಲ್ಲ ಇದು ಮಾಡ್ತೀರಾ, ಹೌದಲ್ವಾ ಸರ್? ಸರ್, ನಮ್ಮ ಸರ್ಕಾರ ಪಾರದರ್ಶಕವಾಗಿ ನಡೆಸಬೇಕು ಅಂತಾನೆ. ಪಾರದರ್ಶಕ ಹಂಗಂದ್ರೆ ಏನು ಇವರೇ? ಪಾರದರ್ಶಕ ಅಂದ್ರೆ ಏನು ಸರ್ ಇವರು ಕಾಂಗ್ರೆಸ್ ಪ್ರಕಾರ? ಸರ್, ಕಾಂಗ್ರೆಸ್ ಪ್ರಕಾರ ಪ್ರಾಮಾಣಿಕತೆ ಅಂದ್ರೆ ಏನಂದ್ರೆ ಪಾಪ ರೋಡಲ್ಲಿ ನಿಂತ್ಕೊಂಡು ಪೋಸ್ಟರ್ಗಳಾಗಬೇಕು, ಅವರ ಮೊಮ್ಮಕ್ಕಳು. ಎಸ್ ಕರೆಕ್ಟ್. ಪಾರದರ್ಶಕತೆ, ಪ್ರಾಮಾಣಿಕತೆ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಅದೇ ಮಾಡ್ತಾ ಇರೋದು. ಕೇಳಿ ಸರ್ ದಯವಿಟ್ಟು. ನಮ್ಮ ಸರ್ಕಾರ ಸ್ವಚ್ಛ ಸರ್ಕಾರವಾಗಿ ಒಂದು ಒಳ್ಳೆ ಸರ್ಕಾರ. ಹಂಗಂದ್ರೆ ಏನು ಸರ್? ಹಂಗಂದ್ರೆ ನೀವು ಕೇಳಿ ಸರ್, ಪ್ಲೀಸ್ ದಯಮಾಡಿ. ನಿಮ್ಮ ಮೊನ್ನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಹೇಳಿದ್ರು, ಈ ಸರ್ಕಾರ 80% ಸರ್ಕಾರದ ಮುಖ್ಯಮಂತ್ರಿಗಳೇ ಪತ್ರವನ್ನು ಬರೆದಾರೆ, ನಮಗೆ ಬಿಲ್ ಆಗ್ತಾ ಇಲ್ಲ. ಈ ರಾಜ್ಯದ ಅಧಿಕಾರಿಗಳು ಯಾವ ಸಚಿವರು ಮತ್ತು ಸರ್ಕಾರದ ಕಂಟ್ರೋಲೇ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಈಸ್ಟ್ನ ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪದ್ಮರಾಜ್ ಅಂತೇಳಿ ಒಂದು ರಸ್ತೆಯನ್ನು ಮುಚ್ಚಿರಲ್ಲ ಕಲ್ಲು ಹಾಕಿರ್ತಾರೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಅವರ ಒಳ್ಳೆತನ ನೋಡಿ ಇದು ಸರಿ ಮಾಡ್ತಾ ಇಲ್ಲ ಅಂತೇಳಿ ಈಗಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಒಬ್ಬ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದರೆ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಎಚ್ಚೆತ್ಕೊಳ್ತಾರಂತೆ. ತಕ್ಷಣ ಅಲ್ಲಿದ್ದಂಥ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೇಳ್ತಾರೆ, ತುಷಾರ್ ಗಿರಿನಾಥ್ ಅವರೇ, ಮಹೇಶ್ವರ್ ಅವರೇ ಕೂಡಲೇ ಆ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿದರೆ. ಮುಖ್ಯಮಂತ್ರಿ ಬೆಂಗಳೂರಿನ ರೌಂಡ್ಸ್ ಹಾಕಿ 1 ವಾರ ಆಯಿತು, ಪದ್ಮರಾಜ್ ಎಂಬ ಅಧಿಕಾರಿ ಈ ಕ್ಷಣದವ್ರು ಕೂಡ ಸಸ್ಪೆಂಡ್ ಮಾಡಿಲ್ಲ. ಹಾಗಾದರೆ ಇಲ್ಲಿ ಈ ರಾಜ್ಯವನ್ನು ನಡೆಸ್ತಿರ್ತಕ್ಕಂಥವ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಲ್ಲ, ಇಲ್ಲಿ ಅಧಿಕಾರಿಗಳು ನಡೆಸ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯವರ ಆದೇಶಕ್ಕೂ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರೆ, ಅಂದರೆ ಅಧಿಕಾರಿಗಳು ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಆಗಿದೆ. CBI, IT, ED ಇವೆಲ್ಲ ಏನು ಮಾಡ್ತಿದೆ ಗೊತ್ತಿಲ್ಲ ಸರ್. ಈಗ ನೀವು ಹೇಳ್ತಾ ಇದ್ದೀರಾ 80% ಅಂತ ಪತ್ರ ಬರ್ತಿದ್ದಾರೆ ಅಂತ. ದಯವಿಟ್ಟು ಉತ್ತರ ಕೇಳಿ. 80% ಅಂದರೆ ಅವನು 80% ಕಮಿಷನ್ ಕೊಟ್ಟು 20%ನಲ್ಲಿ 18% GST ಕಟ್ಟಿ 2%ಅಲ್ಲಿ ಏನು ಕೆಲಸ ಮಾಡ್ತಾನೆ? ಇದು ಜನರಲ್ ನಾಲೆಜ್ ಅಲ್ವಾ ಸರ್? ಸ್ವಾಭಾವಿಕವಾಗಿ ಅದ್ರ ತಿಳ್ಕೊಬೇಕು ಅವರು. ಅದು ಅಷ್ಟು ತಿಳುವಳಿಕೆ ಇಲ್ಲ ಅಂದರೆ 80% ಇದು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. 80% ತಗೊಂಡ್ರೆ 20%ಅಲ್ಲಿ ಅವ್ನು ಏನು ಕೆಲಸ ಮಾಡೋಕ್ಕಾಗುತ್ತೆ? ಅದೆಲ್ಲ ಸುಳ್ಳು ಆಪಾದನೆ. ಇವ್ರಿಗೆ ಮಾಡೋ ಕೆಲಸ ಇಲ್ಲ. ನಿಜವಾಗ್ಲೂ ನಾನು ಅದಕ್ಕೆ ಹೇಳಿದೆ, ನೋಡಿ ಎಷ್ಟು ಮೆಚ್ಚಬೇಕು ಇವ್ರನ್ನ. ಪಾರದರ್ಶಕತೆ ಅಂದ್ರೆ ಏನು, ಪ್ರಾಮಾಣಿಕತೆ ಅಂದ್ರೆ ಏನು ಅಂತ ಹೇಳಿ ಪಾಪ ಎಷ್ಟು ಚೆನ್ನಾಗಿ ಇವ್ರನ್ನ ಮೈಂಡ್ ವಾಶ್ ಮಾಡಿ ಇಲ್ಲಿ ಕಳಿಸಿರ್ತಾರೆ. ಎಸ್, ಯು ಆರ್ ಗುಡ್. ದಯವಿಟ್ಟು ಸರ್ ಅರ್ಥ ಮಾಡ್ಕೊಳ್ಳಿ. ನಾವು ಮೈಂಡ್ ವಾಶ್ ಅಲ್ಲ, ನಾವು ವಾಟ್ಸಪ್ ಯೂನಿವರ್ಸಿಟಿ ಅಲ್ಲ, ನಾವು ಮೂಗ್ ಭಕ್ತರಲ್ಲ, ಅಂಧ ಭಕ್ತರಲ್ಲ. ನಾವು ಜನರ ಪರವಾಗಿ ಮಾತಾಡುವಂಥ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಸರ್ಕಾರ 100ಕ್ಕೆ 100 ಸ್ವಚ್ಛ, ಪ್ರಾಮಾಣಿಕ, ಪಾರದರ್ಶಕತೆ ಆ ಸುಳ್ಳನ್ನು ಹೇಳಬಾರ್ದು. ಜಗತ್ತಿಗೆ ಗೊತ್ತು ನಿಮ್ಮ ಸರ್ಕಾರ ಯಾವ ರೀತಿ ನಡೀತಿದೆ ಅಂತ ಹೇಳಿ. ಎಸ್ ಸರ್, ಪ್ಲೀಸ್ ಟೆಲ್ ಮಿ ಸರ್. ಸರ್, ಸುಮಾರು ವಿಷಯ ಹೇಳ್ತೀನಿ. ನೀವು ಕಾರ್ಯಕರ್ತರ ಮೇಲೆ ಇಟ್ಟಿರುವಂತ ಮೃದುತ್ವಕ್ಕೆ ನಾವು ಆಭಾರಿಯಾಗಿರ್ತೀವಿ ಸರ್. ಒಂದ್ ಮಾತು ಹೇಳ್ತೀನಿ, ಮೊನ್ನೆ ಚೇರ್ಮನ್ಗಳ ಆಯ್ಕೆ ಆಯ್ತು.
ನಿಷ್ಠಾವಂತ ಕಾರ್ಯಕರ್ತರು ಸುಮಾರು ಜನ ಚೇರ್ಮನ್ಗಳನ್ನ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಒಳ್ಳೆ ಮಾಡಿದ್ದಾರೆ ಸರ್. ಆ ನಿಗಮದಲ್ಲಿ ಕಾಸಿಲ್ಲಲ್ಲ ಸರ್, ಪಾಪ ಸರ್ ಕಾಫಿಗೆ ಅವರೇ ದುಡ್ಡು ಹಾಕೋಬೇಕಲ್ಲ ಸರ್. ಒಂದು ಆಡಳಿತ ನಡಿಬೇಕಂದ್ರೆ ಬರೀ ದುಡ್ಡೇ ಅಲ್ಲ ಸರ್, ಒಳ್ಳೆ ಅಧಿಕಾರಿಗಳು ಬೇಕಾಗುತ್ತೆ, ಒಳ್ಳೆ ಆಡಳಿತ ಆತ್ಮಕ. ರಾಜ್ಯದಲ್ಲಿ ಅಧಿಕಾರಿಗಳನ್ನ ಹದ್ದುಬಸ್ತು ಇಡ್ಲಿಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ಕತೆ ಸರ್. ಖಂಡಿತ ಇಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆನೆ ಬೆಂಗಳೂರನ್ನ. ಈಗ ನೀವು ಇಷ್ಟೆಲ್ಲ ಒಂದೇ ಒಂದು ಮತ್ತೆ ಹೇಳ್ತೀನಿ, ನೀವು ಸಮೀಕ್ಷೆ ಬಗ್ಗೆ ಲಾಸ್ಟ್ ವೀಕ್ ಮಾತಾಡಿದ್ರಿ. ಈ ಸಮೀಕ್ಷೆ ಮಾಡ್ತಾ ಇರೋ ಉದ್ದೇಶನೇ ಅದು, ಯಾವ ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜನಗಳ ಹತ್ರ ಕಾರ್ ಇದೆ, ಎಷ್ಟು ಜನ ಹತ್ರ ಬೈಕ್ ಇದೆ, ಎಷ್ಟು ಜನಗಳ ಆದಾಯ ಯಾವ ರೀತಿ ಇದೆ, ಆರ್ಥಿಕ ಸ್ಥಿತಿ ಆಗಿದೆ, ಅವರ ಶೈಕ್ಷಣಿಕ ಸ್ಥಿತಿ ಆಗಿದೆ, ಅದನ್ನೆಲ್ಲ ಕಂಡುಕೊಂಡು ಅಲ್ಲಿ ಮೂಲಭೂತ ಸೌಕರ್ಯಗಳು ಸರ್ಕಾರದ ಯೋಜನೆಗಳನ್ನ ಯಾವ ತರ ಕೊಡಬೇಕು ಅಂತ ಮಾಡಬೇಕು ಅಂತಾನೆ ನಾವಿರೋದು. ಅದೊಂದು ಬಿಟ್ಟು ಆಮ್ ಆದ್ಮಿ ಅವ್ರು ಹೇಳ್ತಾ ಇರೋದು ಅಭಿವೃದ್ಧಿ ಆಗ್ಬೇಕು ಅಂತ. ಸರ್, ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯ ಹಿಂದೆ ಉಳಿದಿಲ್ಲ ಸರ್. ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಾವೇ ನಂಬರ್ ಒನ್. ಇದನ್ನ ಎದೆ ತಟ್ಕೊಂಡು ಹೇಳ್ತಾ ಇದೀವಿ. ನಾವು ಕೊಟ್ಟಿರುವಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಮಹಿಳೆಯರಿಗೆ ಅವ್ರದೇ ಆದಂತ ಕಾಲ್ ಮೇಲೆ ನಿಂತ್ಕೊಂಡು ಅವರ ಉದ್ಯೋಗ ಮತ್ತು ಅವರ ಸೇವಿಂಗ್ಸ್ ಅನ್ನ ಅವರು ಮಾಡಿ ಇವತ್ತು ಕರ್ನಾಟಕ ಅಲ್ಲ ಪ್ರಪಂಚಾದ್ಯಂತ ತೋರಿಸಿದ್ದಾರೆ. ಅವರು ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮೊದಲನೇ ಸ್ಥಾನಕ್ಕೆ ತಂದ್ಕೊಂಡು ಹೋಗಿದ್ದಾರೆ. ಆಮೇಲೆ ಬೆಂಗಳೂರು ಬಗ್ಗೆ, ಬೆಂಗಳೂರಲ್ಲಿ ಬೋಟಲ್ಲಿ ಓಡಾಡ್ತಾರೆ, ಬೆಂಗಳೂರಲ್ಲಿ ಗುಂಡಿಗಳು ಜಾಸ್ತಿ ಸರ್. 1 ಲಕ್ಷ. ಬೆಂಗಳೂರು ವಿಚಾರಕ್ಕೆ ಬಂದ್ರೆ ನಾನು ಒಂದು ಹೇಳ್ತೀನಿ, ಕೋಲ್ಕತ್ತಾ, ದೆಹಲಿ, ಚೆನ್ನೈ, ಬೇರೆ ಬೇರೆ ಸಿಟಿಗಳು ನೋಡಿ, ಮಹಾರಾಷ್ಟ್ರ, ಚಂಡೀಗಢ ಎಲ್ಲ ನಮ್ಮ ಬೆಂಗಳೂರು ಇದೆಯಲ್ಲ 100 ಟೈಮ್ಸ್ ಬೆಟರ್. ನಿಮಗೆ ಗೊತ್ತಿರಲಿ ಯಾಕೆ ಸರ್, ನಾನು ಹೇಳ್ತೀನಿ ಯಾಕೆ. ಉತ್ತರ ಭಾರತೀಯರು ಬಹುತೇಕರು ಮತ್ತು ನಾರ್ತ್ ಈಸ್ಟ್ ಅವರು ಬೆಂಗಳೂರು ಬಂದ್ರೆ ಇಲ್ಲೇ ಸೆಟ್ಲ್ ಆಗ್ತಾರೆ. ಅಂದರೆ ಇಂಥ ವಾತಾವರಣ, ಇಂಥ ವ್ಯವಸ್ಥೆ, ಇಂಥ ರಸ್ತೆ, ಇಂಥ ಸಾರಿಗೆ, ಸುಗಮವಾದ ಸಾರಿಗೆ, 5 ರೂಪಾಯಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಕೂಡ ಸಿಗುತ್ತೆ. ಆದರೆ ನಾವು ಬೆಂಗಳೂರಲ್ಲಿದ್ದು ಬೆಂಗಳೂರು ಅನ್ನ ತಿನ್ಕೊಂಡು, ಆದರೆ ಇಲ್ಲಿ ಯಾಕೆ ಈ ಥರ ಇದೆ ಅಂದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕಾಗಿ ಬೆಂಗಳೂರು ಇಂಥ ಸ್ಥಿತಿಯಾಗಿದೆ. ನೀವು ನೋಡಿ, ಇಲ್ಲಿ ಭಾಳಷ್ಟು ಜನ ಉತ್ತರ ಭಾರತೀಯರು ಬೆಂಗಳೂರು ಬಗ್ಗೆ ಹೇಳ್ತಾರಲ್ಲ, ಅವರ ರಾಜ್ಯಗಳಿಗೂ ನಾನು ಹೋಗಿದ್ದೀನಿ, ಅವರ ರಾಜಧಾನಿಗಳಿಗೂ ಹೋಗಿದ್ದೀನಿ. ನಮ್ಮ ಬೆಂಗಳೂರು ಇದೆಯಲ್ಲ 100 ಟೈಮ್ಸ್ ಬೆಟರ್. ಎಸ್ ನೀವು ಸತ್ಯ ಹೇಳಿದ್ದೀರಾ ಸರ್, ಬೆಂಗಳೂರು 100 ಟೈಮ್ಸ್ ಬೆಟರು. ಬೇರೆ ಕಡೆ ನೀವು ಮಹಾರಾಷ್ಟ್ರ ಹೋಗಿ ನೋಡಿ, ಡೆಲ್ಲಿ ಅಲ್ಲಿ ಮುಳುಗ್ತಾ ಇದೆ. ಇವತ್ತು ನಮ್ಮ ಬೇರೆ ರಾಜ್ಯದವರಿಗೆ ನಮ್ಮ ರಾಜ್ಯದ ಬಗ್ಗೆ, ಬೇರೆ ರಾಜ್ಯದವರಿಗೆ ನಮ್ಮ ಬೆಂಗಳೂರು ಬಗ್ಗೆ, ಬೇರೆಯವರಿಗೆ ನಮ್ಮ ಬೆಂಗಳೂರು ಬಗ್ಗೆ, ಬೇರೆ ರಾಜ್ಯದ ನಮ್ಮ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲ. ಯಾಕಂದ್ರೆ ಅವರ ರಾಜ್ಯದ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡಿದ್ದೀವಿ. ನಾನು ಹೇಳಿದ್ನಲ್ಲ, 100 ಟೈಮ್ ಬೆಟರು. ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಬಟ್ ನಮ್ಮಲ್ಲಿ ವಿಶೇಷ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಎಲ್ಲ ಪ್ರಜ್ಞಾವಂತ ನಾಗರಿಕರು, ಸರ್ಕಾರವನ್ನು ಎಚ್ಚರಿಸ್ತೀರಾ, ರಾಜಕಾರಣಿಗಳನ್ನ ಎಚ್ಚರಿಸ್ತೀರಾ, ಅಧಿಕಾರಿಗಳನ್ನ ಕಿವಿ ಹಿಡಿದು ಹಿಂಡಿ ಮಾತಾಡ್ತೀರಾ. ಆಗಲ್ಲ, ಉತ್ತರ ಪ್ರದೇಶದಲ್ಲಿ ಹಂಗಲ್ಲ, ಶೂಟ್ ಮಾಡಿಬಿಡ್ತಾರೆ. ನಮ್ಮ ರಾಜ್ಯ ಇದೆಯಲ್ಲ, ನಿಜವಾಗ್ಲೂ ನಾವು ಒಳ್ಳೆ ರಾಜ್ಯದಲ್ಲಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕು. ನೀವು ಪ್ರಶ್ನೆ ಮಾಡೋದು ತಪ್ಪಲ್ಲ, ಪ್ರಶ್ನೆ ಮಾಡ್ತಾ ಇರಬೇಕು. ಪ್ರಶ್ನೆ ಮಾಡಿದ್ರೆ ಮಾತ್ರ ಈ ರಾಜಕಾರಣಿಗಳು ಎಚ್ಚೆತ್ಕೊಳ್ಳೋದು. ಹೌದಲ್ಲ ಪ್ರೇಮ್? ಹೌದು ಸರ್, ಇದು ನೀವು ಅದನ್ನು ತಪ್ಪು ಅಂತ ಅವ್ರಿಗೆ ಹೇಳ್ಬಾರ್ದು. ಮತ್ತೆ ಅವ್ರು ಮಾಡೋದೆಲ್ಲ ತಪ್ಪು ಕೆಲಸನೇ ಮಾಡೋದು ಸರ್. ಯಾರು ಪ್ರಶ್ನೆ ಮಾಡೋದು ತಪ್ಪು. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತವರೆಗೂ ಸೌತ್ ಇಂಡಿಯಾದಲ್ಲಿ BJPಯಲ್ಲಿ ಎಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಅದಕ್ಕೆ ಇಷ್ಟು ಅಭಿವೃದ್ಧಿ ಆಗ್ತಾ ಇರೋದು. ಇವಾಗ ನಾರ್ತ್ ಇಂಡಿಯನ್ ತಗೊಳ್ಳಿ, ಎಲ್ಲ BJP ಇರೋ ಕ್ಷೇತ್ರಗಳು, ಅಲ್ಲಿ ಡೆವಲಪ್ಮೆಂಟ್ಸೇ ಇಲ್ಲ. ಅಲ್ಲಿ ಎಲ್ಲ ಕೊಲೆ, ಮರ್ಡ್ರು, ಗನ್ನು, ಶೂಟ್ ಔಟು ಅದೇ ಆಗ್ತಾ ಇರೋದು. ಇವತ್ತು ಬೆಂಗಳೂರು, ಕರ್ನಾಟಕ ತಗೊಳ್ಳಿ, ಇವತ್ತವರೆಗೂ BJP ಅವ್ರು ಬಂದ್ಬಿಟ್ಟು 1 ಟೈಮ್ ಫುಲ್ ಮೆಜಾರಿಟಿ ಬರೋಕ್ಕಾಗಿಲ್ಲ. ನಮ್ಮದು 138 ಸೀಟ್ ಬಂದಿರೋದು ಜನಕ್ಕೆ ಗೊತ್ತಿದೆ. ಡೆವಲಪ್ಮೆಂಟು ಯಾವ ಸರ್ಕಾರ ಬಂದರೆ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಿದೆ. ಯಡಿಯೂರಪ್ಪ ಥರ ಅರ್ಜೆಂಟಲ್ಲಿ 102 ಸೀಟಲ್ಲಿ ಹೋಗಿ ಮುಖ್ಯಮಂತ್ರಿಯಲ್ಲಿ ಕುಂತ್ಕೊಂಡಿಲ್ಲ ನಾವು. ನಮ್ಗೆ 138 ಸೀಟ್ ಕೊಟ್ಟು, ಶಾಸಕರು ಬೆಂಬಲ ಕೊಟ್ಟು, ಹೈಕಮಾಂಡ್ ಬೆಂಬಲ ಕೊಟ್ಟಿದ ಮೇಲೆ ನಾವು ಇರೋದು.